ವಕ್ಫ್ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಕೊಟ್ಟಿದ್ದು ಸರ್ಕಾರ ಸಿಬಿಐ ತನಿಖೆ ಕುರಿತು ಅವರು ಸವಾಲ್ ಹಾಕಿದ್ದಾರೆ. ನಿನ್ನೆ ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ, ಇನ್ನು 105 ಕೋಟಿ ಅಂತ ಹೇಳ್ತೀರಾ. ಈಗ ನಿಮ್ಮ ಸರ್ಕಾರ ತನಿಖೆಗೆ ವಹಿಸುವಂತ ತೀರ್ಮಾನ ಕೈಗೊಳ್ಳುತ್ತಾ? ನೋಡಿ, ಅವರು ಸ್ಪಷ್ಟವಾಗಿ 150 ಕೋಟಿ ಆಫರ್ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಕೂಡ ತಮ್ಮ ಕಡೆನೂ ಇದೆ, ಮಾಧ್ಯಮದವ್ರ ಹತ್ರನೂ ಇದೆ. ಜೊತೆಗೆ ಮಾಧ್ಯಮದವರು ಒಬ್ಬ ಸ್ನೇಹಿತ ಇಂಟರ್ವ್ಯೂ ಮಾಡುವಾಗ್ಲೂ ಕೂಡ ಅದನ್ನ ಅವರೇ ಹೇಳಿದ್ದಾರೆ. ನಾವ್ಯಾರು ಹೇಳಿರ್ತಕ್ಕಂಥಲ್ಲ, ಅಥವಾ ಆ ವಿಡಿಯೋನ ಯಾರು ಕೂಡ ಸೂಪರ್ ಇಂಪೋಸ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಅವರೇ ಹೇಳಿರೋದು. ಈಗ ಆಲ್ ಆಫ್ ಎ ಸಡನ್ ಇವರೆಲ್ಲ ಬಿಜೆಪಿಯವರು ಅವರಿಗೆ ಒತ್ತಡ ಹಾಕಿ, ಅವರ ಧಮಕಿ ಹಾಕಿ, ಅವರಿಗೆ ಉಲ್ಟಾ ಹೇಳೋಂಗ್ ಮಾಡಿದ್ದಾರೆ. ಆದ್ರಿಂದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಇದನ್ನ ಸಿಬಿಐ ಕೊಟ್ಬಿಡಿ, ಸತ್ಯಾಂಶ ಬರುತ್ತೆ, ಹೊರಗಡೆ ಬರುತ್ತೆ, ನೀವು ಸಿಬಿಐ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅವಶ್ಯಕತೆ ಬಿದ್ದಾಗ ಅದನ್ನ ನೋಡೋಣ, ತೀರ್ಮಾನ ಏನಾಗುತ್ತೆ. ಅಲ್ಲಲ್ಲ, ನಮಗೆ ನೋಡಿ, ಇವೆಲ್ಲ ಪರ ವಿರೋಧ ಮತ್ತು ಇವೆಲ್ಲ ಟೀಕೆ ಟಿಪ್ಪಣಿಗಳು ಇವೆಲ್ಲ ಬರ್ತಾನೆ ಇರ್ತವೆ. ಇಂಥ ಇಶ್ಯೂಗಳು ಬಂದಾಗ ನಾವು ಸರ್ಕಾರದಲ್ಲಿ ಅದನ್ನ ಯೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮುಖ್ಯಮಂತ್ರಿಗಳು ನಾವೆಲ್ಲ ತಗೊಳ್ತೀವಿ. ಹಿಂದೆ ಅನ್ವರ್ ಮಾನಪಾಡಿ ವರದಿ ಸಂಬಂಧಪಟ್ಟಂತೆ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲೂ ವರದಿನ ಮಂಡಿಸಲಿಲ್ಲ, ಅವರು ಹೋಗಿ ಇನ್ನೂ ಪೆಂಡಿಂಗ್ ಇಟ್ಟಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದು ಇದರಲ್ಲಿ ಕಾಂಗ್ರೆಸ್ ನಾಯಕರೇ ಹೆಚ್ಚು ಆಸ್ತಿಯನ್ನು ಕಬಳಿಸಿದ್ದಾರೆ, ಹಂಗಾಗಿ ವರದಿ ರಿವೀಲ್ ಮಾಡಿ ತನಿಖೆ ಕೊಡಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನೋಡಿ, ಈಗ ಅದನ್ನ ಮಾಡೋದಕ್ಕೆ ನಮ್ಗೇನ್ ತಕರಾರಿಲ್ಲ, ಆದ್ರೆ ಕಾಂಗ್ರೆಸ್ನವರೇ ಇದ್ದಾರೆ. ಯಾರಿದ್ರು ಕೂಡ ನಾವು ತನಿಖೆ ಅಂತಂದ್ರೆ ಯಾರಿದ್ರು ಗೊತ್ತಾಗ್ಲೇಬೇಕಲ್ಲ. ಅಲ್ಲಲ್ಲ, ಇರ್ಲಿ ಬಿಡಿ, ಯಾರಿದ್ರೆ ಅವರು ತಪ್ಪು ಮಾಡಿದವರಿಗೆ ಅದು ಏನ್ ಕಾನೂನು ಕ್ರಮ ತಗೊಳ್ಳೋದನ್ನು ತಗೊಳ್ಳೇಬೇಕಾಗುತ್ತೆ. ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.